ಸರ್ಕಾರಕ್ಕೆ ಏನಾದ್ರು ಡ್ಯಾಮೇಜ್ ಆಗಿದೆ ಅಂತ ಅನ್ಸುತ್ತೆ ಸರ್? ಅಂದ್ರೆ ಧರ್ಮದ ಸೂಕ್ಷ್ಮ ವಿಚಾರ ಇದು. ಎಲ್ಲಾ ಜಿಲ್ಲೆ ಎಲ್ಲಾ ಗ್ರಾಮದಲ್ಲೂ ಧರ್ಮಸ್ಥಳದ ಭಕ್ತರಿದ್ದಾರೆ, ಅವರು ಯೋಚನೆ ಮಾಡೋ ಧಾಟಿ ಬೇರೆ ಇರುತ್ತೆ. ಸೊ ಈ ವಿಚಾರದಲ್ಲಿ ಸರ್ಕಾರ ತಪ್ಪು ನಡೆ ಅಲ್ಲದೆ ಇರಬಹುದು, ಬಟ್ ಡ್ಯಾಮೇಜ್ ಅಲ್ಲ. ನಾವು ಮುಂದೆ ಕ್ಲಾರಿಫಿಕೇಶನ್ ಮುಡಿಸ್ಲಿಕ್ಕೆ ನಾವು ಕೂಡ ಸರ್ಕಾರ ಸಂಪೂರ್ಣವಾಗಿ ಮಾಡುತ್ತೆ. ಬಟ್ ಇವ್ರು ಅದನ್ನೇ ತಗೊಂಡು ಹೋಗೋದಲ್ಲ. ಈಗ 10 ವರ್ಷ 11 ವರ್ಷದಿಂದ ಈ ದೇಶದಲ್ಲಿ ಬರೀ ಇದೇ ಇರೋದಲ್ಲ. ಇವತ್ತು ಸುಮ್ಮನೆ ಉದಾಹರಣೆಗೆ ಬಿಹಾರ್ ಚುನಾವಣೆ ಎದ್ರ ಮೇಲೆ ನಡೆಸ್ತಾ ಇದೀವಿ. ಇವತ್ತು ಸಿಂಧೂರು, ಖೂನ್ ಕಾ ಬದಲ ಪಾನಿ, ಪಾನಿ ಕಾ ಬದಲ ಖೂನು ಇದೇ ಇರೋದು. ಎಲ್ಲಿ ಡೆವಲಪ್ಮೆಂಟ್ ಏನು ಮಾತಾಡಂಗಿಲ್ಲ. ಇಂಜಿನಿಯರಿಂಗ್ ಎಷ್ಟಾಯ್ತು, ಎಂಪ್ಲಾಯ್ಮೆಂಟ್ ಎಷ್ಟು ಕೊಟ್ಟಿವಿ, ಅವೆಲ್ಲ ಏನಿಲ್ಲ. ಖೂನ್ ಕಾ ಬದಲ ಸಿಂಧೂರು, ಸಿಂಧೂರು ಕಾ ಬದಲ ಖೂನು ಇದೇ ಅಲ್ಲ ಡೈಲಾಗ್ ಇರೋದು. ಹೊಸದೇನೇನು ಇದೆಯಾ? ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಬ್ರಿಡ್ಜ್ ಅಲ್ಲಿ ಮಾತಾಡ್ತಾರೆ. ಬ್ರಿಡ್ಜ್ ಮಾತಾಡಿದ್ರೆ ಅವ್ರು ಓಟ್ ಹೋಗ್ಬಿಡ್ತವೆ. ಬ್ರಿಡ್ಜ್ ಅಲ್ಲಿ ಮಾತಾಡಂಗಿಲ್ಲ. ಎಲ್ಲ ಸ್ಯಾಟಲೈಟ್ ಲಿಂದ ಬರ್ತದೆ. ಮೊದಲೇ ದ್ರೋಣ ಹೋಗಿ ಚೆಕ್ ಮಾಡ್ಕೊಂಡು ಬರ್ತದೆ. ಇವ್ರು ಹೋಗಿನ ಮುಂಚೆ ದ್ರೋಣ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಬಂದ್ಬಿಡ್ತಂತೆ. ಈ ತರ ಎಲ್ಲ ಭಾಷಣಗಳಿದಾವೆ. ಅದ್ರ ಬಗ್ಗೆ ಚರ್ಚೆ ಇಲ್ಲಲ್ಲ ಇವತ್ತು ಚರ್ಚೆ ಇರ್ತಕ್ಕಂಥದ್ದೇನೋ ಒಬ್ಬ ಮನುಷ್ಯನ ದೇವ್ರು ಮಾಡಬೇಕು. ಓನ್ಲಿ ಒನ್ ಮ್ಯಾನ್ ಇಸ್ ಅ ಡಮಿ ಗಾಡ್ ಇನ್ ದಿಸ್ ಕಂಟ್ರಿ ವೇರ್ ಎವ್ರಿಬಡಿ ಹ್ಯಾಸ್ ಟು ಓನ್ಲಿ ಪ್ರೇಸ್ ಹಿಮ್. ಅದ್ರ ಮೇಲೆ ಓಟ್ ಕೇಳಬೇಕು ಅದ್ಬಿಟ್ರೆ ಇನ್ನೇನಿದೆ? ಬೇರೆ ಉದ್ದೇಶ ಏನಿದೆ? ಯಾವ್ದನ ಒಂದನ ಇಶ್ಯೂಸ್ ಮೇಲೆ ಯಾವ್ದನ ಒಂದು ನಾವು ಕೆಲಸ ಮಾಡಿದೆಲ್ಲ ಸಾಧ್ಯ ಇದೆಯಾ? ಈಗ ಇವ್ರು ಹೇಳಿರ್ತಕ್ಕಂಥದ್ರಲ್ಲಿ 10 ವರ್ಷ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಬಿಹಾರ್ ಚುನಾವಣೆ ನಡೆಸ್ತಾರೆ. ಇವ್ರು ಹೇಳಿದ್ದು 1.5 ಲಕ್ಷ ಕೋಟಿ ಕೊಡ್ತೇನೆ ಅಂತ ಹೇಳಿದ್ದು. ಅಂತರ ಆಕ್ಷನ್ಗೆ ಹೋಗಿದ್ರು. 40,000 ಕೋಟಿ, 50,000 ಕೋಟಿ, 60,000 ಕೋಟಿ, 70,000 ಕೋಟಿ, 80, 120, 150 ಡಿಕ್ಲೇರ್ ಮಾಡಿದ್ರು. 1,50,000 ಕೋಟಿ ನೀವೇ ಕೊಟ್ಟು ಇವತ್ತು ಬಿಹಾರ್ ಇರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ನೀವು ಮನೆ ಕೂತ್ಕೊಂಡು ಓಟ್ ಕೇಳ್ಬೇಕು. ಅಲ್ಯಾಕೆ ಹೋಗ್ಬೇಕು? ನೀವು ಕೆಲಸ ಮಾಡಿದ್ರೆ ಮೋದಿ ಸಾಹೇಬ್ರೆ ಅಲ್ಯಾಕೆ ಹೋಗ್ಬೇಕು? ನೀವು ಒಬ್ಬರೇ ನಾ ಪ್ರಚಾರಕ್ಕೆ ಇರೋದು ಯಾರಿಲ್ಲ ಈ ದೇಶದಲ್ಲಿ. ಬಿಜೆಪಿ ಪಾರ್ಟಿಯಲ್ಲಿ ಇವ್ರು ಬಿಟ್ರೆ ಯಾರಿಲ್ಲ. ಎಲ್ಲಾ ಯಾವುದೇ ಎಲೆಕ್ಷನ್ಗಳಲ್ಲಿ ಇವರೇ ಪ್ರಚಾರಕ್ಕೆ ಹೋಗ್ಬೇಕಾ? ಏನ್ ಅರ್ಥ? ಏನಿದ್ರ ಬಗ್ಗೆ ಯಾರು ಚರ್ಚೆ ಮಾಡೋದು ಬೇಡವಾ? ಅಂದ್ರೆ ಪ್ರಧಾನಮಂತ್ರಿ ಬೇರೆ ಏನ್ ಕೆಲಸನೇ ಇಲ್ವಾ? ಸ್ಟೇಟ್ ಎಲೆಕ್ಷನ್ಗಳಿಗೆ 3 ಟೈಮ್ 40 ಟೈಮ್ ಹೋಗಿ ಪ್ರಚಾರ ಮಾಡ್ತಾರೆ. ಇದ್ರ ಬಗ್ಗೆ ಚರ್ಚೆನೇ ಬೇಡ. ಯಾವ ಎಲೆಕ್ಷನ್ಗೆ ಯಾವ್ದು ಬಿಜೆಪಿ ಸ್ಪೋಕ್ಸ್ ಪರ್ಸನ್, ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಯಾವ್ದು ಬಿಜೆಪಿ ಪ್ರಮುಖ ನಾಯಕರು ಹೋಗೋದಿಲ್ಲ. ಭಾಷಣಕ್ಕೆ ಇವರಷ್ಟೇ ಹೋಗ್ಬೇಕಾ? ಕೇರಳಕ್ಕೆ ಹೋದ್ರು ಇವರೇ, ತಮಿಳುನಾಡಿಗೆ ಹೋದ್ರು ಇವರೇ, ಜಮ್ಮು ಕಾಶ್ಮೀರದ ಇವರೇ ಮಜಾ ಮಾಡ್ತಿದ್ದಾರೆ. ಮಾಡಿ ಇನ್ನೇನೈತೆ? ಎಲೆಕ್ಷನ್ ಬಿಟ್ಟು ಇನ್ನೇನೈತೆ? ಕೇಂದ್ರ ಸರ್ಕಾರ ವಿಚಾರಗಳು ಎಲೆಕ್ಷನ್ ಮಾಡೋದ್ ಬಿಟ್ರೆ, ಆ ಮೆಷಿನರಿ ಯೂಸ್ ಮಾಡೋದ್ ಬಿಟ್ರೆ ಬೇರೆ ಏನಿದೆ ಈ ದೇಶದಲ್ಲಿ? ನಾವು ನೋಡ್ತಾ ಇದ್ದೀವಿ 11 ವರ್ಷದಿಂದ, ಇವತ್ತು ನೋಡ್ತಾ ಇದ್ದೀವಿ. ಬಾನು ಮುಷ್ತಾಕ್ ವಿಚಾರದಲ್ಲಿ ಹಿಂಗೆ ಮಾಡ್ತಿದ್ದಾರೆ. ಅಲ್ಲ, ಈಗ ಅದೇ ಬಾನು ಮುಷ್ತಾಕ್ ಇಶ್ಯೂ ಬಗ್ಗೆ ಮಾತನಾಡಕ್ಕೆ ನಮ್ಮ ಪ್ರೆಸಿಡೆಂಟ್ ಬಗ್ಗೆ ಮಾತಾಡೋಣ. ಯಾರು? ನಮ್ಮ ದ್ರೌಪದಿ ಮುರ್ಮುನ ಇವ್ರು ಪಾರ್ಲಿಮೆಂಟ್ ನಲ್ಲೇ ಕರ್ಕೊಂಡು ಹೋಗ್ಲಿಲ್ಲ. ಅದ್ರ ಬಗ್ಗೆ ಏನ್ ಮಾತಾಡ್ತಾರೆ? ದ್ರೌಪದಿ ಮುರ್ಮು ಅವ್ರನ್ನ ಪಾರ್ಲಿಮೆಂಟ್ ನಲ್ಲೇ ಕರ್ಕೊಂಡು ಹೋಗಿಲ್ಲ. ಇದ್ರ ಬಗ್ಗೆ ಏನ್ ಚರ್ಚೆ ಮಾಡ್ತಾರೆ? ಇದನ್ನ ಯಾಕೆ ಕೇಳಲ್ಲ ನೀವು ಬಿಜೆಪಿಗೆ? ನೀವು ಬಿಜೆಪಿಗೆ ಹೋಗಿ ಕೇಳಿ. ಆಯ್ತು ಸರ್, ಇದಾಯ್ತು, ಭಾನುಮತಿ ವಿಷಯ ಒಂದ್ ಸೈಡಿಗಿಡ್ರಿ. ನೀವ್ಯಾಕೆ ಪ್ರೆಸಿಡೆಂಟ್ ಕರ್ಕೊಂಡು ಹೋಗ್ಲಿಲ್ಲ? ದ್ರೌಪದಿ ಮುರ್ಮು ಅವರಿಗೆ ನೀವ್ಯಾಕೆ ಪಾರ್ಲಿಮೆಂಟ್ ಒಳಗೆ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಯಾಕೆ ಆమె ಎಸ್ ಟಿ ಅದ ಅಂತಾಳ ಅಥವಾ ವಿಡೋ ಅದ ಅಂತಾಳ? ಏನ್ ವಿಚಾರ ಏನು? ಐದರ್ ಶೀಸ್ ಎಸ್ ಟಿ ಬಿಲಾಂಗ್ಸ್ ಟು ಎಸ್ ಟಿ ಕಮ್ಯುನಿಟಿ ಆರ್ ಜಸ್ಟ್ ಬಿಕಾಸ್ ಶೀಸ್ ವಿಡೋ. ಏನ್ ರೀಸನ್ ಏನು? ಯಾಕೆ ಕರ್ಕೊಂಡು ಹೋಗಿಲ್ಲ? ಇದ್ರ ಬಗ್ಗೆ ಕೇಳ್ಬೇಕಲ್ಲ. ಪ್ರೋಟೋಕಾಲ್ ಪ್ರಕಾರ ಯಾರು ಬೇಕು ಮುಂದ್ಗಡೆ? ಪ್ರೋಟೋಕಾಲ್ ಪ್ರಕಾರ ಯಾರು ಬೇಕು ಮುಂದ್ಗಡೆ? ಮತ್ತೆ ಇದ್ರ ಬಗ್ಗೆ ಯಾಕೆ ಬಿಜೆಪಿ ಉತ್ತರ ಕೊಡಲ್ಲ? ಇದ್ರ ಬಗ್ಗೆ ಯಾಕೆ ಉತ್ತರ ಕೊಡಲ್ಲ? ಇದನ್ನ ಕೇಳಿ ಫಸ್ಟ್. ಆಮೇಲೆ ಸರ್ಕಾರ ಒಂದು ನಿರ್ಣಯ ಮಾಡಿದೆ, ಕರಿಬೇಕಂತ ಸಂವಿಧಾನದಾಗ ಎಲ್ಲ ಅವಕಾಶ ಇದೆ, ಕರೆದಿದ್ವಿ. ಅದಕ್ಕೇನು ತಪ್ಪಿದೆ? ಇವ್ರು ಕರೆದ್ರೆ ಗ್ರೇಟು. ಇವರು ಎಪಿಜೆ ಅಬ್ದುಲ್ ಕಲಾಂ ಅವರಿಗೆ ಪ್ರೆಸಿಡೆಂಟ್ ಮಾಡಿದ್ರೆ ತಪ್ಪು, ಅದು ಸರಿ. ಅದು ಅಲ್ಲಿ ಮುಸ್ಲಿಂ ಅನ್ನೋ ಪದ ಬರಲಿಲ್ಲ ಅವಾಗ. ಎಪಿಜೆ ಅಬ್ದುಲ್ ಕಲಾಂ ಇವ್ರು ಮಾಡಿದ್ರಲ್ಲ, ಮುಸ್ಲಿಂ ಅಂತ ಬರಲಿಲ್ಲ. ನೋಡ್ರಿ, ಇವರು ರಾಜಕೀಯವಾಗಿ ಹಿಂದೂ ಪರ ಮಾತನಾಡೋದು ಒಂದು ಬಿಟ್ಟರೆ ಅಗಲಾಲ ಹಿಂದೂ ಪರ ಮಾತನಾಡ್ತಾರೆ. ಇವತ್ತು ಹಿಂದೂಗಳು ಯಾವ ಸ್ಥಿತಿಯಲ್ಲಿದ್ದಾರೆ, ಈ ದೇಶದ ಹಿಂದೂಗಳಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಓಟ್ ಮಾಡೋದು ಬಿಟ್ರೆ ಯಾವ ಹಿಂದೂಗಳು ಆರ್ಥಿಕ ಪರಿಸ್ಥಿತಿಯಿಂದ ಹೊರಗಿದ್ದಾರೆ? ಬಿಜೆಪಿಯ ಮುಖಂಡರ ಮಕ್ಕಳುಗಳು ಬೇರೆ ದೇಶದಲ್ಲಿ ಓದೋದು, ಇವ್ರು ರೊಕ್ಕ ಮಾಡೋದು ಬಿಟ್ಬಿಟ್ರೆ ಹಿಂದೂಗಳಿಗೆ ಸುಮ್ಮನೆ ಹಿಂಗೆ ಹೇಳೋದು, ಒಂದು ಓಟ್ಗಳು ತೊಗೊಳೋದು ಬಿಟ್ರೆ ಬೇರೆ ಏನು ಉಳಿದೇ ಇಲ್ಲ ಅವರಿಗೆ. ಇದೇ ಪಿಕ್ಚರ್ ಓಡಿಸೋದು. ಈ ಪಿಕ್ಚರ್ ಬಿಟ್ರೆ ಬಿಜೆಪಿ ಹತ್ರ ಏನು ಉಳಿದೇ ಇಲ್ಲ ಪಿಕ್ಚರ್. ಕೇಂದ್ರದಲ್ಲಾಗ್ಲಿ ರಾಜ್ಯದಲ್ಲಾಗಿರ್ಲಿ ಯಾವುದೇ ಇಶ್ಯೂ ಬರಲಿ ಅದಕ್ಕೆ ಬರೋದು. ಇವ್ರು ಎಷ್ಟು ಗುಡಿಗಳು ಕಟ್ಸಿದಾರೆ ಈ ದೇಶದಲ್ಲಿ? ಈ ದೇಶದಲ್ಲಿ ಇವರು ಅಧಿಕಾರದಲ್ಲಿದ್ದಾರಲ್ಲ, ಎಷ್ಟು ಗುಡಿಗಳು ಕಟ್ಸಿದ್ದಾರೆ ಇವರು? 6,67,433 ಗುಡಿಗಳಿದ. ಇದು ನಮ್ಮ ಕಾಲದಲ್ಲಿ ಆಗಿರೋದು. ಈ ದೇಶದಲ್ಲಿ ಇರ್ತಕ್ಕಂಥ ಶಕ್ತಿ ಪೀಠಗಳೆಲ್ಲ ನಮ್ಮ ಕಾಲದಲ್ಲಿ ಆಗಿರೋದು. ಇವ್ರ ಕಾಲದಲ್ಲಿ ಯಾವ್ದೋ ಒಂದು ಶಕ್ತಿ ಪೀಠ ಆಗಿದೆ? ಆ ರಾಮ ಮಂದಿರ ಕೂಡ ಕಟ್ಟಿರೋದು ಅದ್ರಾಗ ಜನರ ದುಡ್ಡಲ್ಲೇ ಕಟ್ಟಿರೋದು. ಆ ಲ್ಯಾಂಡ್ ಎಲ್ಲ ಕೂಡ ಮೋಸ ಆಗಿದೆ ಅಂತ ಇಡೀ ಪ್ರಪಂಚ ಗೊತ್ತಿದೆ. ಇದಕ್ಕೆ ಸುಮ್ಮನೆ ಏನೋ ಒಂದು ರಾಜಕೀಯವಾಗಿ ಏನೋ ಮಾತನಾಡಬೇಕು ಅಷ್ಟು ಬಿಟ್ರೆ, ಅಪಾರ್ಟ್ ಫ್ರಮ್ ಸ್ಪೀಕಿಂಗ್ ಹಿಂದೂ ಮುಸ್ಲಿಂ ಪಾಕಿಸ್ತಾನ, ಇವ್ರ ಬಾಯಿಲೆ ಬಂದಷ್ಟು ಪಾಕಿಸ್ತಾನ, ಅವ್ರ ದೇಶದಲ್ಲಿ ಕೂಡ ಹೇಳಲ್ಲ. ಅಷ್ಟೆಲ್ಲ ಪಾಕಿಸ್ತಾನ ಪಾಕಿಸ್ತಾನ ಇವ್ರು ಹೇಳಿರೋದು. ಬಿಜೆಪಿ ಅವ್ರು ಹೇಳಿದಷ್ಟು ಪಾಕಿಸ್ತಾನ, ಇವ್ರ ಬಾಯಿಲೆ ಬಂದಷ್ಟು ಅಫ್ಘಾನಿಸ್ತಾನ ಪಾಕಿಸ್ತಾನ, ಅವ್ರ ದೇಶದಲ್ಲಿ ಕೂಡ ಹೇಳೋದಲ್ಲ. ಇವ್ರು ಹೇಳೋದು ಬೆಳಕಿನ ಸಾಯಂಕಾಲ ಇವ್ರು ಹೇಳೋದು. ಯಾಕಂದ್ರೆ ಅದೇನಾದ್ರೂ ಓಟ್ ಸಿಗ್ತದೆ.
ಹಿಂದೂಗಳ ಬಗ್ಗೆ ಮಾತನಾಡಿದ್ರೆ ಓಟ್ ಸಿಗುತ್ತೆ. ಇದು ಬಿಟ್ಟರೆ ಇನ್ನೇನಿದೆ? ಇವತ್ತು ಈ ದೇಶದ ಸಂವಿಧಾನ ಅವರು ನಡೆಸ್ತಾನೆ ಇದ್ದಾರೆ. ಈ ಸಂವಿಧಾನ ಬಿಟ್ಟು ಬೇರೆ ಇದೆಯಾ ದೇಶದಲ್ಲಿ? ಸುಮ್ಮನೆ ಚುನಾವಣೆಗಳು ಬರ್ತವೆ, ಚುನಾವಣೆ ಸ್ಟಂಟು, ಜನರಿಗೆ ಹಿಂಗೆ ಹೇಳ್ಬೇಕು, ಓಟ್ ತಗೋಬೇಕು. ಯಾಕಂದ್ರೆ ಕೆಲಸದ ಮಾಡಿ ಓಟ್ ತಗೊಳ್ಳೋದು ಬರೋದಿಲ್ಲ. ಕೆಲಸಗಳು ಮಾಡಿದೀವಿ ಅಂತ ಹೇಳಿ ಓಟ್ ಕೇಳಕ್ಕಂತ ಸಾಧ್ಯನೇ ಇಲ್ಲ. ಮತ್ತೆ ಏನ್ ಕೇಳ್ಬೇಕು? ಮತ್ತೆ ಜನಕ್ಕೆ ಏನ್ ಹೇಳ್ಬೇಕು? ನೀವು ಅದನ್ನ ಕೇಳಿ ಬಿಜೆಪಿಯವರಿಗೆ. ನೀವು ಪಾರ್ಲಿಮೆಂಟ್ ನಲ್ಲಿ ದ್ರೌಪದಿ ಮುರ್ಮು ಅವರಿಗೆ ಪ್ರೆಸಿಡೆಂಟ್ ಅವರು ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಕೇಳ್ರಿ. ಯಾಕೆ ಕರ್ಕೊಂಡು ಹೋಗಿಲ್ಲ? ಮಹಿಳೆ ಅಂತ ಕರ್ಕೊಂಡು ಹೋಗಿಲ್ಲ, ಏನು ಶೆಡ್ಯೂಲ್ ಟ್ರೈಬ್ ಅಂತ ಕರ್ಕೊಂಡು ಹೋಗಿಲ್ಲ, ಏನು ವಿಧವೆ ಅಂತ ಕರ್ಕೊಂಡು ಹೋಗಿಲ್ಲ. ಏನ್ ಬೇಕಲ್ಲ, ಉತ್ತರ ಬೇಕಲ್ಲ. ಇದು ಬಿಜೆಪಿ ಅವರಿಗೆ ನೇರ ಪ್ರಶ್ನೆ ಇದೆ. ಅಂದ್ರೆ ಉತ್ತರ ಕೊಡ ಕೇಳಿ, ಆಮೇಲೆ ಮುಂದೆ ಮಾತಾಡೋದು ಬೇಕಿದೆ.